ಡಿಕೆ ಶಿವಕುಮಾರ್ ಕುರ್ಚಿ ಕನಸು ನನಸಾಗುವ ಕಾಲ ಬಂದೇ ಬಿಡ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಬಹುದಿನಗಳ ಕನಸು ಕುರ್ಚಿ ಕನಸು ನನಸಾಗುವ ಕಾಲ ಬಂದ್ಬಿಡ್ತಾ? ಡಿಕೆಶಿ ಸಿಎಂ ಪಟ್ಟಕ್ಕೇರಲು ಇನ್ನೊಂದೇ ಮೆಟ್ಟಿಲು ಮಾತ್ರವೇ ಬಾಕಿ. ಕೊನೆಗೂ ಡಿಕೆಶಿ ಯಾವಾಗ ಸಿಎಂ ಆಗ್ತಾರೆ ಅಂತ ಬಾಯ್ ಬಿಟ್ರಾ? ಹೈಕಮಾಂಡ್ ಹೇಳಿದಾಗ ಡಿಕೆಶಿ ಸಿಎಂ ಆಗ್ತಾರೆ ಅಂದ್ರು ಸಿದ್ದರಾಮಯ್ಯ. ಇದುವರೆಗೆ ಸಿಎಂ ಸೀಟ್ ಬಗ್ಗೆ ಒಂದಕ್ಷರವನ್ನು ಕೂಡ ಮಾತೇ ಆಡಿರಲಿಲ್ಲ. ಡಿಕೆಶಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಮಾತನಾಡಿದ ಸಿಎಂ ಸೀಟ್ ಬಗ್ಗೆ ಸಿದ್ದರಾಮಯ್ಯ ತುಟಿ ಬಿಚ್ಚಿದ್ದರಿಂದ ಡಿಕೆಶಿಗೂ ಖುಷಿಯಾಗಿದೆ. ಡಿಕೆ ಶಿವಕುಮಾರ್ ಕುರ್ಚಿ ಕನಸು ಹಾಗಾದ್ರೆ ನನಸಾಗುವ ಕಾಲ ಬಂದೇ ಬಿಡ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಡಿಕೆಶಿ ಸಿಎಂ ಪಟ್ಟಕ್ಕೇರಲು ಇನ್ನೊಂದೇ ಮೆಟ್ಲು ಮಾತ್ರ ಬಾಕಿ ಇದೆ. ಕೊನೆಗೂ ಡಿಕೆಶಿ ಯಾವಾಗ ಸಿಎಂ ಆಗ್ತಾರೆ ಅಂತ ಬಾಯ್ ಬಿಟ್ಟ ಸಿದ್ದು. ಸರ್ ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಸರ್? ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ? ಹೈಕಮಾಂಡ್ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ? ಹೈಕಮಾಂಡ್ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ದಾರೆ. ಸರ್ ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಸರ್? ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ? ಹೈಕಮಾಂಡ್ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ? ಹೈಕಮಾಂಡ್ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ದಾರೆ. ಸರ್ ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಸರ್? ಡಿಕೆ ಶಿವಕುಮಾರ್ ಇದನ್ನು ನೀವು ಗಮನಿಸ್ತಾ ಇದ್ರಿ. ಡಿಕೆ ಶಿವಕುಮಾರ್ ಅವರು ಯಾವಾಗ ಸಿಎಂ ಆಗ್ತಾರೆ ಸರ್ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಹೇಳಿದಾಗ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಹೈಕಮಾಂಡ್ ಸೂಚನೆಗೋಸ್ಕರ ಇಬ್ರು ನಾಯಕರು ಕೂಡ ಕಾಯ್ತಾ ಇದ್ದಾರಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಜೊತೆಗೆ ಅಣ್ತಮ್ಮಾಸ್ ಅಂದ್ರೆ ಡಿಕೆ ಶಿವಕುಮಾರ್ ಜೊತೆಗೆ ಡಿಕೆ ಸುರೇಶ್ ಅವರು ಏನ್ ಕಸರತ್ತನ್ನ ಮಾಡ್ತಾ ಇದ್ರು ಅದು ಸಕ್ಸಸ್ ಆಯ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಶತಾಯ ಗತಾಯ ನಮ್ಮ ಅಣ್ಣನನ್ನ ಸಿಎಂ ಮಾಡ್ಲೇಬೇಕು ಅಂತ ಡಿಕೆ ಸುರೇಶ್ ಅವರು ಕೂಡ ಪಟ್ಟು ಹಿಡ್ಕೊಂಡ್ ಕೂತಿದ್ರು. ಹಂಗಾಗಿ ದೆಹಲಿಗೆ ಹೋಗಿ ಬಂದಿದ್ರು. ವರಿಷ್ಠರನ್ನ ಭೇಟಿ ಮಾಡ್ಲಿಕ್ಕೂ ಕೂಡ ನಾನಾ ಕಸರತ್ತನ್ನ ಮಾಡಿದ್ರು. ಈಗ ಅದೆಲ್ಲವೂ ಕೂಡ ಸಕ್ಸಸ್ ಆಯ್ತಾ ಹಾಗಾದ್ರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಹೈಕಮಾಂಡ್ ಹೇಳಿದಾಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ. ಹಾಗಾದ್ರೆ ಹೈಕಮಾಂಡ್ ಒಂದು ಸೂಚನೆಗಾಗಿ ಇಬ್ಬರು ನಾಯಕರು ಕೂಡ ಕಾಯ್ತಾ ಇದ್ದಾರಾ ಅಂತ. ಈಗಲಾದ್ರೂ ಡಿಕೆ ಶಿವಕುಮಾರ್ ಅವರ ಕನಸು ಏನಿತ್ತು, ಕುರ್ಚಿ ಬೇಕು, ನಾನು ಸಿಎಂ ಆಗ್ಲೇಬೇಕಂತ ಕನಸನ್ನ ಕಾಣ್ತಾ ಇದ್ರು. ಆ ಒಂದು ಕನಸು ಈ ಮೂಲಕ ನೆರವೇರುತ್ತಾ? ಈಗ ಏನು ಮನವೊಲಿಕೆಗಾಗಿ ಒಂದು ಬ್ರೇಕ್ಫಾಸ್ಟ್ ಅನ್ನ ಮಾಡಲಾಗಿತ್ತು, ಈಗ ಸಿಎಂ ಸಿದ್ದರಾಮಯ್ಯ ಅವರ ಮನವೊಲಿಕೆ ಹಾಗಾದ್ರೆ ಸಕ್ಸಸ್ ಆಯ್ತಾ? ಹೈಕಮಾಂಡ್ ಹೇಳಿದಾಗ ಡಿಕೆಶಿ ಸಿಎಂ ಆಗ್ತಾರೆ ಅಂದ್ರು ಸಿದ್ದರಾಮಯ್ಯ. ಮೊದಲ ಬಾರಿಗೆ ಡಿಕೆ ಸಿಎಂ ಆಗೋದು ಯಾವಾಗ ಅಂತ ಹೇಳಿದ ಸಿದ್ದು. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಯಾವಾಗ ಅಂತ ಪತ್ರಕರ್ತರು ಪ್ರಶ್ನೆ ಮಾಡಿದ್ದಾರೆ. ಹೈಕಮಾಂಡ್ ಹೇಳಿದಾಗ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಿಎಂ ಸಿದ್ದರಾಮಯ್ಯ ಮಾತು ಕೇಳಿ ಒಳಗೊಳಗೆ ಖುಷಿ ಪಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬಹಳ ಖುಷಿಯಾಗಿರುತ್ತೆ ಈ ಒಂದು ಮಾತನ್ನ ಕೇಳಿ. ಯಾಕೆಂತಂದ್ರೆ ಬಹಳ ಕಸರತ್ತನ್ನ ಮಾಡಿದ್ರು, ಬಹಳ ಪ್ಲಾನ್ಗಳನ್ನ ಮಾಡಿದ್ರು, ಜೊತೆಗೆ ರಣತಂತ್ರವನ್ನ ರೂಪಿಸ್ತಾ ಇದ್ರು. ಏನಾದ್ರೂ ಆಗ್ಲಿ ಸಿದ್ದರಾಮಯ್ಯ ಅವ್ರನ್ನ ಒಂದು ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿ ಆ ಒಂದು ಪಟ್ಟವನ್ನ ನಾನು ಅಲಂಕಾರ ಮಾಡಬೇಕು ಅಂತ ಬಹಳ ಕಸರತ್ತನ್ನ ಡಿಕೆ ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ರು. ನಮ್ಮ ಅಣ್ಣ ಸಿಎಂ ಆಗ್ಲೇಬೇಕು ಅಂತ ಡಿಕೆ ಸುರೇಶ್ ಅವರು ಕೂಡ ದೆಹಲಿ ಯಾತ್ರೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಒಂದು ರೀತಿಯಲ್ಲಿ ಈ ಒಂದು ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಅದೆಲ್ಲವೂ ಕೂಡ ಸಕ್ಸಸ್ ಆಯ್ತಾ ಹಾಗಾದ್ರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಜೊತೆಗೆ ಏನು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲೂ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಏನಾದ್ರೂ ಉಭಯ ನಾಯಕರ ನಡುವೆ ಏನಾದ್ರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಮೊದಲೇನಾದ್ರೂ ಮಾತನಾಡ್ಕೊಂಡಿದ್ರ, ಅದನ್ನ ಅಫಿಷಿಯಲ್ ಆಗಿ ಇವತ್ತೇನಾದ್ರೂ ಹೇಳಿದ್ರ? ಹೈಕಮಾಂಡ್ ಆದೇಶಕ್ಕಾಗಿ ಕಾಯ್ತಾ ಇದ್ರೆ ಹೈಕಮಾಂಡ್ ಹೇಳಿದಾಗ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿದ್ರ ಎಂಬ ಪ್ರಶ್ನೆ ಸದ್ಯಕ್ಕೆ ಉದ್ಭವ ಆಗ್ತಾ ಇದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗಂತೂ ಬಹಳ ಖುಷಿಯಾಗಿರುತ್ತೆ ಈ ಒಂದು ಮಾತನ್ನ ಕೇಳಿದ ತಕ್ಷಣ. ಶತಾಯ ಗತಾಯ ಏನೇ ಆಗ್ಲಿ ನಾನು ಸಿಎಂ ಆಗ್ಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ರು. ದೆಹಲಿ ಯಾತ್ರೆ ಮಾಡ್ತಾ ಇದ್ರು. ಕೆಲವೊಂದಿಷ್ಟು ಸಚಿವರು ಶಾಸಕರು ಎಲ್ಲರೂ ಕೂಡ ಹೈಕಮಾಂಡ್ ನ ಭೇಟಿ ಮಾಡ್ಲಿಕ್ಕೆ ಅಂತ ದೆಹಲಿ ಕೂಡ ಹೋಗಿದ್ರು. ಅದೆಲ್ಲವೂ ಕೂಡ ಈಗ ಸಕ್ಸಸ್ ಆಯ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಸಿಎಂ ಮಾತುಗಳನ್ನ ಗಮನಿಸ್ತಾ ಇದ್ರೆ.